ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುಳ್ಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಮೈಸೂರು ರೋಡ್ ಹತ್ರ ಬಂದಿದ್ದೀನಿ. ಇಲ್ಲಿ ಮೈಸೂರು ರೋಡ್ ಹತ್ರ ಇಲ್ಲಿ ಒಂದು 3000 ಜನಕ್ಕೆ ಈಗ ಒಂದು 5 ಪಾತ್ರೆಯಲ್ಲಿ ಈಗ ಬಿರಿಯಾನಿ ಮಾಡ್ತಾ ಇದ್ದಾರೆ. ಈಗ ಫಸ್ಟ್ ಒಂದು 2 ಪಾತ್ರೆ ಮಾಡ್ತಾರೆ, ಮತ್ತೆ ಒಂದು 3 ಪಾತ್ರೆ ಇಟ್ಟು ಈಗ ಒಂದು ಬಿರಿಯಾನಿ ಮಾಡ್ತಾ ಇದ್ದಾರೆ. ಟೋಟಲ್ ಒಂದು 150 kg ರೈಸು ಮತ್ತೆ 250 kg ಮಟನ್ ಹಾಕಿ ಈಗ ಬಿರಿಯಾನಿ ಮಾಡ್ತಾರಂಥದ್ದು. ಈಗ ಬನ್ನಿ ನೋಡೋಣ ಇವರು ಅಪ್ಪು ಕ್ಯಾಟ್ರಿಂಗ್ ಕಡೆಯಿಂದ ಈಗ ಬಿರಿಯಾನಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಈಗ ಬಿರಿಯಾನಿಗೆ ಎಣ್ಣೆ ಹಾಕ್ಕೊಂತ ಇದ್ದಾರೆ. ಇದು ಎಷ್ಟು ಲೀಟ್ರ್ ಎಣ್ಣೆ ಸರ್? ಇದು 5 ಲೀಟ್ರ್ ಎಣ್ಣೆ. ಓಕೆ, ನೋಡಿ 5 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದಾರೆ ಇದರಲ್ಲಿ. ಒಂದು ಬಕೆಟು ನೋಡಿ 2 ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. 2 ಪಾತ್ರೆಗೂ 5 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಬಿರಿಯಾನಿಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ, ಇದು ಒಂದು ಪಾತ್ರೆಗೆ ಇಷ್ಟೊಂದು ನೋಡಿ, ಅರ್ಧ ಬಕೆಟು ಬೆಳ್ಳುಳ್ಳಿ ಪೇಸ್ಟು ಮತ್ತು ಶುಂಠಿ ಪೇಸ್ಟು. ನೋಡಿ, ಇದು ಇನ್ನೊಂದು ಪಾತ್ರೆಗೆ. ನೋಡಿ, ಅದರಲ್ಲೇ ಅರಿಶಿನ ಹಾಕ್ಕೊತಾ ಇದ್ದಾರೆ. ನೋಡಿ, ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ತಗೊಂಡಿರ್ತಾರೋ ಅದರಲ್ಲಿ 1/4 ಭಾಗ ಅಷ್ಟು ಶುಂಠಿ ಪೇಸ್ಟ್ ತೊಗೊಂಡಿದ್ದಾರೆ. ನೋಡಿ, ಇದರಲ್ಲಿ ಎಲ್ಲ ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಎಲ್ಲ ಥರ ಪಲಾವ್ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡಿರ್ತಾರೆ. ನೋಡಿ, ಕಸೂರಿ ಮೆಥಿ, ಚಕ್ಕೆ, ಲವಂಗ, ಏಲಕ್ಕಿ, ನೋಡಿ ಎಲ್ಲ ಥರ ಮಿಕ್ಸಿಂಗು ಹಾಕ್ಕೊಂಡಿದ್ದಾರೆ ಇದರಲ್ಲಿ. ನೋಡಿ, 2 ಬಕೆಟಲ್ಲಿ ಹಾಕಿಟ್ಕೊಂಡಿದ್ದಾರೆ. ನೋಡಿ, ಈಗ ಎಣ್ಣೆ ಎಲ್ಲ ಫುಲ್ ಚೆನ್ನಾಗಿ ಕಾದಿದ ನಂತರ ನೋಡಿ, ಈಗ ಪಲಾವ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊತಾ ಇದ್ದಾರೆ. ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು, ಈ 3 ಥರ ಸೊಪ್ಪು ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಈ ಸೊಪ್ಪೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದೆಲ್ಲ ಹಾಕ್ಕೋಬೇಕಾಗುತ್ತೆ. ನೋಡಿ, ಈಗ 2 ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಈಗ ಮತ್ತೆ 3 ಪಾತ್ರೆ ಮಾಡ್ಕೊತಾರೆ. ನೋಡಿ, ಈಗ ಈರುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಪೇಸ್ಟು ಅರ್ಧ ಬಕೆಟ್ ಹಾಕ್ಕೊಂಡಿದ್ದಾರೆ. ಓಕೆ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ, ಇದೆಲ್ಲನೂ ಇವರೆಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರ್ತಾರೆ. ನೋಡಿ, ಇದೆಲ್ಲ ಫುಲ್ ಇಲ್ಲಿ ಇಟ್ಕೊಂಡಿದ್ದಾರೆ. ಈ ಹಸಿಮೆಣಸಿನ್ಕಾಯಿ ಮತ್ತು ಪುದೀನ, ಕೊತ್ತಂಬರಿ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರ್ತಾರೆ. ನೋಡಿ, ಇದೂ ಅಷ್ಟೇ. ನೋಡಿ, ಇದು ಆನಿಯನ್ನು, ಪುದೀನ, ಕೊತ್ತಂಬರಿ ಇಲ್ಲೆಲ್ಲ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಇದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ನೋಡಿ, ಅದನ್ನು ಈಗ ಹಾಕ್ಕೊತಾ ಇದ್ದಾರೆ. ನೋಡಿ, ಇದೂ ಅಷ್ಟೇ, ಅರ್ಧ ಬಕೆಟು. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಮೊಸರು ಹಾಕ್ಕೊತಾ ಇದ್ದಾರೆ. ಇದು ಎಷ್ಟು? 2 ಲೀಟ್ರಾ? ನೋಡಿ, 3 ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದಾರೆ. ಒಂದು ಪಾತ್ರೆಗೆ 3 ಲೀಟ್ರ್. ನೋಡಿ, ಈಗ ನೀರು ಹಾಕ್ಕೊತಾ ಇದ್ದಾರೆ. ಸ್ವಲ್ಪ ನೀರು ಮತ್ತು ಕಲ್ಲುಪ್ಪು. ನೋಡಿ 1.5 kg ಕಲ್ಲುಪ್ಪು ಹಾಕೊಂಡಿದ್ದಾರೆ.
ನೋಡಿ ಈಗ ಮಟನ್ ಹಾಕ್ಕೊತಾ ಇದ್ದಾರೆ ನೋಡಿ. ಮಟನ್ 50 kg ಹಾಕ್ಕೊತಾ ಇದ್ದಾರೆ. ನೋಡಿ ಈಗ ಇನ್ನೊಂದು ಪಾತ್ರೆಗೆ ಹಾಕ್ಕೊತಾ ಇದ್ದಾರೆ ನೋಡಿ. ಇದೆಲ್ಲ ಫುಲ್ ನೀಟಾಗಿ ತೂಕ ಹಾಕ್ಕೊಂಡು ತೊಳ್ಕೊಂಡು ಹಾಕ್ಕೊತಾ ಇದ್ದಾರೆ. ನೋಡಿ ಈಗ ಮಟನ್ ಹಾಕೊಂಡ್ಮೇಲೆ ನೀರು ಹಾಕ್ಕೊತಾ ಇದ್ದಾರೆ. ಜಸ್ಟ್ ಒಂದು 2-3 ಲೀಟ್ರ್ ನೀರು ಮಟನ್ ಬೇಯೋದಕ್ಕೆ. ಮಟನ್ ಎಲ್ಲ ಫುಲ್ ಚೆನ್ನಾಗಿ ಬೆಂದಾದ್ಮೇಲೆ ಮತ್ತೆ ನೀರು ಹಾಕ್ಕೊತಾರೆ. ನೋಡಿ ಮಟನ್ ಹಾಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಪ್ಲೇಟ್ ಮುಚ್ತಾ ಇದ್ದಾರೆ ನೋಡಿ. ಮಟನ್ ಬೇಯೋದಕ್ಕೆ ಒಂದು 45 ನಿಮಿಷ ಹಿಡಿಯುತ್ತೆ. 45 ನಿಮಿಷ ಎಲ್ಲ ಆದಮೇಲೆ ಮತ್ತೆ ನೀರು ಹಾಕಿ ರೈಸ್ ಹಾಕ್ಕೊತಾರೆ. ನೋಡಿ ಈ ಕಡೆ ಮಟನ್ ಕೈಮಾ ಗೊಜ್ಜು ನೋಡಿ. ಇದು ಬೋಟಿಗೆ ಇಟ್ಟಿದ್ದಾರೆ ಫುಲ್ ದೊಡ್ಡ ಪಾತ್ರೆಯಲ್ಲಿ ನೋಡಿ. ಈ ಕಡೆ 2 ಪಾತ್ರೆ ಬಿರಿಯಾನಿ ಮಾಡ್ತಾ ಇದ್ದಾರೆ ನೋಡಿ. ಮತ್ತು ಇದೊಂದು ಕುರ್ಮಾ, ಇವೆರಡು ಪಾತ್ರೆ ಕುರ್ಮಾ. ನೋಡಿ ಈಗ ಮಟನ್ ಎಲ್ಲ ಫುಲ್ ಬೆಂದಿದೆ. ಬೆಂದಾದ್ಮೇಲೆ ಈಗ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ ಇದಕ್ಕೆ ಟೋಟಲ್ 6 ಬಕೆಟ್ ನೀರು ಹಾಕ್ಕೊತಾ ಇದ್ದಾರೆ. 5 ಆಗಿದೆಯಾ? ನೋಡಿ 5 ಆಗಿದೆ, ಇನ್ನೊಂದು ಹಾಕ್ಕೊತಾರೆ ನೋಡಿ. 6 ಬಕೆಟ್ ನೀರು ಹಾಕ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ಫುಲ್ ಕುದಿ ಬಂದಮೇಲೆ ರೈಸ್ ಹಾಕ್ಕೊತಾರೆ. ನೋಡಿ ಫಸ್ಟು ಈ ಪಾತ್ರೆ ರೆಡಿ ಮಾಡ್ತಾ ಇದ್ದಾರೆ. ಈ ಪಾತ್ರೆ ರೆಡಿ ಆಗಿದ ತಕ್ಷಣ ಮತ್ತೆ ಈ ಪಾತ್ರೆ ರೆಡಿ ಮಾಡ್ಕೊತಾರೆ ನೋಡಿ. ಒಂದೇ ಸತಿ 2 ಪಾತ್ರೆ ರೆಡಿ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ಒಂದು ಆದಮೇಲೆ ಒಂದು ಮಾಡ್ಕೊತಾರೆ ನೋಡಿ. ಅದಕ್ಕೆಲ್ಲ ರೈಸ್ ಹಾಕಿದ್ದಾರೆ ನೋಡಿ. ರೈಸ್ ಎಲ್ಲ ಬೆಂದಾದ್ಮೇಲೆ ದಮ್ ಹಾಕ್ಕೊತಾರೆ. ಅದು ದಮ್ ಹಾಕಿದ ನಂತರ ಮತ್ತೆ ಇದಕ್ಕೆ ರೆಡಿ ಮಾಡ್ಕೊತಾರೆ. ನೋಡಿ ಎಲ್ಲ ಫುಲ್ ಚೆನ್ನಾಗಿ ಕುದಿ ಬಂದಿದೆ. ಈಗ ಮಸಾಲೆಗಳು ಹಾಕ್ಕೊತಾ ಇದ್ದಾರೆ ನೋಡಿ. ಚಕ್ಕೆ ಪುಡಿ 1 ಹಿಡಿ ಹಾಕ್ಕೊಂಡಿದ್ದಾರೆ. ಮತ್ತು ನೋಡಿ ಈಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದಾರೆ. 1 ಹಿಡಿ ಧನಿಯಾ ಪುಡಿ, 1 ಹಿಡಿ ಚಕ್ಕೆ ಪುಡಿ. ನೋಡಿ ಈಗ ಹಸಿಮೆಣಸಿನಕಾಯಿ ಇದನ್ನ ಬಕೆಟಲ್ಲಿ ಹಾಕ್ಬಿಟ್ಟು ಜಜ್ಜಿಬಿಟ್ಟು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಅಕ್ಕಿ ಹಾಕ್ಕೊಂಡಿದ್ದಾರೆ. ಇದು ಎಷ್ಟು ಕೆಜಿ ಅಕ್ಕಿ? ಇದು 30 kg ಅಕ್ಕಿ ಅಣ್ಣ. 30 kg ಅಕ್ಕಿ. ಓಕೆ. 50 kg ಮಟನ್. ನೋಡಿ 30 kgಗೆ 50 kg ಮಟನ್ ಹಾಕ್ಕೊಂಡಿದ್ದಾರೆ ನೋಡಿ. ಈಗ ಎವರೆಸ್ಟ್ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದಾರೆ ನೋಡಿ. ಇದೊಂದು 100 ಗ್ರಾಮು ಬಿರಿಯಾನಿ ಮಸಾಲ. ಲಾಸ್ಟಲ್ಲಿ ಹಸಿಮೆಣಸಿನಕಾಯಿ ಏನಕ್ಕೆ ಹಾಕೋದು? ಖಾರ ಇರಲಿ, ಸ್ಪೈಸಿಯಾಗಿ. ಓಕೆ. ನೋಡಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತಂತೆ. ಆ ಕಾರಣಕ್ಕೆ ಜಜ್ಜಿಬಿಟ್ಟು ಈ ಥರ ಹಾಕ್ಕೊತಾರೆ ನೋಡಿ. ಅದರಲ್ಲಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಕೊತ್ತಂಬರಿ ಸೊಪ್ಪು ಫುಲ್ಲಾಗಿ 1 ಹಿಡಿ ಹಾಕ್ಕೊಂಡು ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ ನೋಡಿ. ಉಪ್ಪು ಖಾರ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನೋಡಿ. ಲಾಸ್ಟಲ್ಲಿ ಇವರು ಹಸಿಮೆಣಸಿನಕಾಯಿ ಈ ಥರ ಜಜ್ಜಿಬಿಟ್ಟು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಕ್ಕಿ ಹಾಕ್ಕೊಂಡಿದ ನಂತರ ನೋಡಿ ಈ ಥರ ಒಂದು ಎಣ್ಣೆ ಹಾಕ್ತಾರೆ. ಒಲೆಯಲ್ಲಿ ಎಣ್ಣೆ ಹಾಕೋದ್ರಿಂದ ದಮ್ಗೆ ಬೇಗ ಬರುತ್ತೆ, ರೈಸು ಬೇಗ ಬೇಯುತ್ತೆ. ಆ ಕಾರಣಕ್ಕೆ ಈ ಥರ ಮಾಡ್ಕೊತಾರೆ ನೋಡಿ. ಆ ಕಡೆ ಒಂದು ಪಾತ್ರೆ ದಮ್ ಆಗಿದೆ ಬಿರಿಯಾನಿ ನೋಡಿ. ಈ ಕಡೆ ಈಗ ದಮ್ ಹಾಕ್ಕೊತಾರೆ ನೋಡಿ. ಇಲ್ಲಿ ಮಟನ್ ಕುರ್ಮಾ ಮಾಡ್ತಾಯಿದ್ದಾರೆ ನೋಡಿ. ಮಟನ್ ಕುರ್ಮಾ ಇಲ್ಲೊಂದು ಪಾತ್ರೆ ಮತ್ತು ಇಲ್ಲೊಂದು ಪಾತ್ರೆ. ಈಗ 2 ಪಾತ್ರೆಯಲ್ಲಿ ಮಾಡ್ತಾಯಿದ್ದಾರೆ. ಮತ್ತು ಇದು ಅಷ್ಟೇ 3 ಪಾತ್ರೆಯಲ್ಲಿ ಮಾಡ್ತಾರೆ
ನೋಡಿ ಮತ್ತೆ ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಕೆ ಜಿ ಹಾಕ್ಕೊಂಡಿದ್ದಾರೆ. ಮಿಕ್ಸ್ ಮಾಡಾಯ್ತಾ? ಹಾಂ ನೋಡಿ, ಇದೆಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ದಮ್ ಹಾಕ್ತಾ ಇದ್ದಾರೆ. ರೈಸ್ ಎಲ್ಲನೂ ಒಂದು 80% ಬೇಯಿಸ್ಕೊಂಡಿದ ನಂತರ ಈಗ ದಮ್ ಹಾಕ್ತಾ ಇದ್ದಾರೆ. ಹಾಂ ನೋಡಿ, ಇದೊಂದು 20 ನಿಮಿಷ ಆದಮೇಲೆ ತೆಗಿತಾರೆ. ಹಾಂ ನೋಡಿ, ಇಲ್ಲೆಲ್ಲನೂ ಫುಲ್ ಪ್ರಿಪ್ರೇಷನ್ ನಡೀತಾರಂಥದ್ದು. ಇದೆಲ್ಲ 3000 ಜನಕ್ಕೆ ಇದೆಲ್ಲ ಅಡುಗೆಗಳು ಮಾಡ್ತಾ ಇದ್ದಾರೆ. ನೋಡಿ ಈ ಕಡೆ ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಶೋಳೆ ಕಬಾಬ್ ಮಾಡ್ತಾ ಇದ್ದಾರೆ. ನೋಡಿ ಆ ಕಡೆ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ. ನೋಡಿ ಆ ಕಡೆ ನೋಡಿ ಅಲ್ಲಿ ಅನ್ನ ಬೇಯಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಸಿಲ್ವರ್ ಫಿಶ್ ರವಾ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಇಡ್ಲಿಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಮಜ್ಜಿಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಈಗ ದಮ್ ತೆಗಿತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈ ಥರ ಇವರು ಅಪ್ಪು ಕ್ಯಾಟ್ರಿಂಗ್ ಕಡೆಯಿಂದ ಬಿರಿಯಾನಿ ಮಾಡೋವಂಥದ್ದು. ನೋಡಿ ಇದು 3000 ಜನಕ್ಕೆ ಮಾಡಿದ್ದಾರೆ. ನೋಡಿ ಈ 2 ಪಾತ್ರೆ ಫಸ್ಟ್ ಮಾಡ್ಕೊಂಡ್ರು, ಮತ್ತೆ 3 ಪಾತ್ರೆ ಮಾಡಿದ್ದಾರೆ. ಟೋಟಲ್ 5 ಪಾತ್ರೆ ಮಾಡ್ಕೊಂಡಿದ್ದಾರೆ. ಟೋಟಲ್ 5 ಪಾತ್ರೆಗೆ 150 kg ರೈಸು ಮತ್ತು 250 kg ಮಟನ್ ಹಾಕಿ ಇದು ಮಾಡಿರೋ ಅಂಥದ್ದು. ನೋಡಿ ಇವ್ರು ಮಾಡೋಂಥ ಅಡುಗೆಗಳೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿ ನಾನು ಬಂತಿಯಲ್ಲೇ ಕುತ್ಕೊಂಡು ಊಟ ಮಾಡಿದೆ. ನನಗಂತೂ ಸಖತ್ ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು. ನೋಡಿ ಇವ್ರು ಮಾಡೋಂಥ ಪ್ರತಿಯೊಂದು ರೆಸಿಪಿನೂ ಅಷ್ಟೇ ತುಂಬಾ ಯೂನಿಕ್ ಆಗಿತ್ತು. ನೋಡಿ ಮುಂದೆ ಬರೋಂಥ ವಿಡಿಯೋಗಳಲ್ಲಿ ಪ್ರತಿಯೊಂದು ರೆಸಿಪೀಸು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.